ಇಲ್ಲಿ ತನಕನೂ ಒಂದು ದೊಡ್ಡ ಮಾಫಿಯಾ ಅಂತ ಹೇಳ್ಬೋದು. 9 ವರ್ಷದಿಂದ ಒಂದಲ್ಲ ಒಂದು ಪ್ರಾಬ್ಲಮ್ ನೀಟ್ ವಿದ್ಯಾರ್ಥಿಗಳಿಗೆ ಆಗ್ತಾನೆ ಇದೆ. ಕೈವಾಡಗಳು ಕೋಟಿ ರೂಪಾಯಿ ಡೀಲ್ ಮಾಡೋದೆಲ್ಲ ಶುರುವಾಗಿದೆ. ಹಿಂದೆ $1 ಬಿಲಿಯನ್ ಬಿಸ್ನೆಸ್ ಇದ್ರೆ ನಂಬ್ತೀರಾ? ಅವ್ರ ಮನೆ ಬೀರು ತುಂಬಿಸ್ತಾರೆ ಅಂತ ಕೆಲಸ ಮಾಡ್ತಿದ್ದಾರೆ. ತೋರಿಸ್ಬಿಟ್ಟು ನಮ್ಗೆ ನಾವು ಆಗ್ತಾರೆ ಅಂತ ಹೇಳ್ಬೋದು. ಪೇಪರ್ ಲೀಕ್ ಯಾಕಾಗುತ್ತೆ ಆ ಕಡೆ ಅಂದ್ರೆ ಇದೇ ಮೇನ್ ರೀಸನ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜೀವನ್ KS. ಸ್ನೇಹಿತರೆ, ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆ ಬದಲಾವಣೆ ಆಗಿದೆ, ಸುಧಾರಣೆ ಆಗಿದೆ. ಜೊತೆಗೆ ನಮ್ಮ ಯುವಕರು ಒಮ್ಮೆ ತಿರುಗಿ ನಿಂತರೆ ಸರ್ಕಾರದ ವಿರುದ್ಧ ಏನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅಂತ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಮೇ 3 ಈ ದಿನ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜೀವನವನ್ನ ಕಟ್ಟಿಕೊಡುವಂತಹ ದಿನ ಆಗಿತ್ತು. ಹೌದು, ಅಂದು ನೀಟ್ ಪರೀಕ್ಷೆ ನಡೆಯುತ್ತಿತ್ತು. ಆದ್ರೆ ಅವತ್ತೇನಾಗುತ್ತಪ್ಪ ಅಂದ್ರೆ ಆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುತ್ತೆ. ಇದರಿಂದ NTA ಅವರು ಮರುಪರೀಕ್ಷೆ ಮಾಡಲು ಘೋಷಣೆ ಮಾಡ್ತಾರೆ. ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾದಂತಹ ಅಪಘಾತ ಅಥವಾ ಅವಾಂತರ ಏನಿದೆ, ಇದರಿಂದ ಸುಮಾರು 21ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ತಾರೆ. ಇದರಿಂದ CJP ಕಾಕ್ರೋಚ್ ಜನತಾ ಪಾರ್ಟಿ ಸಂಘಟನೆ ಹಾಗೂ ಹಲವು ಹೋರಾಟಗಾರರು, ಯುವಕರು, ವಿದ್ಯಾರ್ಥಿಗಳು, ಇನ್ನೂ ಹೆಚ್ಚು ಜನಗಳು ಇದನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾರೆ. ನಾನು ನಮ್ಮ ಯುವಕರು ಮಾಡಿದಂತಹ ಒಂದು ಹೋರಾಟಕ್ಕೆ ಮೆಚ್ಚುತ್ತೇನೆ. ಜೊತೆಗೆ ನಮ್ಮ ಯುವಕರ ಧ್ವನಿ ಮತ್ತು ಹೋರಾಟ ಶ್ಲಾಘನೀಯ ಮತ್ತು ಐತಿಹಾಸಿಕ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ತಾರೆ. ಈ ರಾಜೀನಾಮೆ ಯುವಕರ ಹೋರಾಟಕ್ಕೆ, ಯುವ ಶಕ್ತಿಗೆ ಮತ್ತು 49 ದಿನಗಳ ಸುದೀರ್ಘ ಹೋರಾಟ ಏನಿದೆ ಅದಕ್ಕೆ ಸಿಕ್ಕಂತಹ ಪ್ರತಿಫಲ ಅಂತ ಹೇಳ್ಬೋದು. ಆದ್ರೆ ಈ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಮಂತ್ರಿ ಆಗಿದ್ರು. ಆದ್ರೆ ಈ ಶಿಕ್ಷಣ ಮಂತ್ರಿಯವರ ಒಂದು ರಾಜೀನಾಮೆ ಮುಂದಿನ ದಿನಗಳಲ್ಲಿ ನಡೆಯುವಂತಹ ನೀಟ್ ಪರೀಕ್ಷೆಯಲ್ಲಿ ಈ ರೀತಿಯಾದಂತಹ ಒಂದು ಪೇಪರ್ ಲೀಕ್ ಆಗಿರ್ಬೋದು ಅಥವಾ ಈ ರೀತಿ ಸ್ಕ್ಯಾಮ್ಗಳು ಆಗುವುದಿಲ್ಲ ಎನ್ನುವಂತಹ ಒಂದು ಭರವಸೆ ಕೊಡುತ್ತಾ, ಅಥವಾ ಒಂದು ಏನಪ್ಪ ಬಿಡಪ್ಪ ಇದೊಂದ್ಸಲ ನಡೆದೋಯ್ತು, ಆಗೋಯ್ತು, ರಾಜೀನಾಮೆ ಕೊಟ್ರು, ಇನ್ ಮುಂದೆ ನಡೆಯಲ್ಲ, ಆ ತರ ಶೀಟ್ ರೂಲ್ಸ್ ಮಾಡ್ತಾರೆ ಅಂತ ಅನ್ಸುತ್ತಾ ಅಂತ ಡಿಸ್ಕಸ್ ಮಾಡಕ್ ಬಂದಿದ್ದೀನಿ. ಜೊತೆಗೆ ಇಲ್ಲಿ ಇದ್ರ ಹಿಂದೆ ಕೈವಾಡಗಳು ತುಂಬಾ ಇದೆ ಅಂತ ಹೇಳ್ಬೋದು. ಪೊಲಿಟಿಕಲ್ ಪಾರ್ಟೀಸ್ ಇದೆ, ಜೊತೆಗೆ ನಮ್ಮ ಸೋ ಕಾಲ್ಡ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಉತ್ತರ ಭಾರತದಲ್ಲಿರುವಂತಹ ಕೆಲವು ಕೋಚಿಂಗ್ ಸೆಂಟರ್ಗಳೇನಿದೆ, ಇವರು ಒಂದು ದಂಧೆನೇ ಶುರು ಮಾಡ್ಕೊಂಡವ್ರೆ ಅಂತ ಹೇಳ್ಬೋದು. ವಿವಿಧ ಪೋಷಕರು ಅಂದ್ರೆ ತುಂಬಾ ಪೋಷಕರಿಗೆ ನಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು, ಅವ್ರನ್ನ ವೈಟ್ ಕೋಟ್ ಹಾಕ್ಸ್ಬೇಕು, ಅವ್ರಿಗೆ ಸ್ಟೆಥೋಸ್ಕೋಪ್ಸ್ ಹಾಕ್ಸ್ಬೇಕು ಅಂತ ಒಂದು ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಇದನ್ನೇ ಬಂಡವಾಳ ಮಾಡ್ಕೊಂಡಿರುವಂತಹ ಕೋಚಿಂಗ್ ಸೆಂಟರ್ಗಳು ಏನ್ ಮಾಡುತ್ತೆ ಅಂದ್ರೆ ಕೋಟಿಯನ್ನೆಲ್ಲ ಲೂಟಿ ಮಾಡೋದು, ಕೊನೆಗೆ ಹೋಗ್ಬಿಟ್ಟು ಪೇಪರ್ ಲೀಕ್ ಮಾಡಿಸ್ಕೊಂಡು ಅವ್ರು ಬೇಕಾಗಿರೋ ವಿದ್ಯಾರ್ಥಿಗಳಿಗೆ ಶೀಟ್ ಕೊಡಿಸ್ಕೊಳ್ಳೋದು. ಈ ರೀತಿಯಾದಂತಹ ಒಂದು ನೀಚ ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ದಾರೆ ನಮ್ಮ ಹಲವಾರು ಸೋ ಕಾಲ್ಡ್ ಇನ್ಸ್ಟಿಟ್ಯೂಷನ್ಸ್, ಕೋಚಿಂಗ್ ಸೆಂಟರ್ ಮಾಫಿಯಾಗಳು ಅಂತ ಹೇಳಕ್ಕೆ ಬೇಜಾರಾಗುತ್ತೆ. ಹೌದು ಸ್ನೇಹಿತರೆ, ಬನ್ನಿ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರವಾಗಿ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಬನ್ನಿ ಶುರು ಮಾಡೋದ ವಿಡಿಯೋನ. ಫಸ್ಟ್ ನಮ್ಮ ರಾಜ್ಯಕ್ಕೆ ನೀಟ್ ಎಕ್ಸಾಮ್ ಹೆಂಗ್ ಬಂತು ನೋಡಕ್ ಹೋದ್ರೆ 1993 ಹೋಗೋದ. 1993ರಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವ್ರು ನಡೆಸಿದಂತಹ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ KCET ಏನಿದೆ, ಇದನ್ನ ಬಳಸಿ, ಈ ಎಕ್ಸಾಮ್ ನ ಬಳಸಿ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಶೀಟ್ ಹಂಚಲಾಗ್ತಿತ್ತು. ಅಂದ್ರೆ ಈ ಎಕ್ಸಾಮ್ ನ ಬರೆದು ಕ್ವಾಲಿಫೈ ಆದಂತಹ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಶೀಟ್ ಸಿಗ್ತಿತ್ತು. ಇದರಿಂದ ಯಾವುದೇ ರೀತಿಯಾದಂತಹ ಬೇರೆ ರಾಜ್ಯದ ಅಥವಾ ಕೋಚಿಂಗ್ ಸೆಂಟರ್ಗಳ ಮಾಫಿಯಾ ಇರಲಿಲ್ಲ. ಜೊತೆಗೆ ಏನಾಗ್ತಿತ್ತಪ್ಪ ಅಂದ್ರೆ ಒಬ್ಬ ಹಳ್ಳಿಯ ಬಡ ವಿದ್ಯಾರ್ಥಿಗೂ ಮೆಡಿಕಲ್ ಶೀಟ್ ಸಿಗುವಂತ ಪರಿಸ್ಥಿತಿ ಇತ್ತು. ನೆಕ್ಸ್ಟ್ ಕಮ್ ಟು 2017 ಅಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಅವರು ಒನ್ ನೇಷನ್ ಒನ್ ಎಕ್ಸಾಮ್ ಅಂತ ಸ್ಕೀಮ್ ತರ್ತಾರೆ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಇದ್ದಂತಹ ಪವರ್ ಹೊರಟೋಗುತ್ತೆ. ಅಂದ್ರೆ ರಾಜ್ಯ ಸರ್ಕಾರ ಮೊದಲು ಏನ್ ಮಾಡ್ತಿತ್ತಪ್ಪ ಅಂದ್ರೆ ಎಕ್ಸಾಮ್ ನಡೆಸಿ ರಾಜ್ಯಕ್ಕೆ, ಆ ರಾಜ್ಯದಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಶೀಟ್ ನ ಕೊಡಲಾಗ್ತಿತ್ತು. ಆದ್ರೆ ನೀಟ್ ಅನ್ನುವಂತ ಒಂದು ಪರೀಕ್ಷೆನ ಹುಟ್ಟಾಕಿ ಅಲ್ಲಿ ಒನ್ ನೇಷನ್ ಒನ್ ಎಕ್ಸಾಮ್ ಅಂತ ಒಂದು ಸ್ಕೀಮ್ ತಂದು ಅದರಿಂದ ಇಡೀ ದೇಶಕ್ಕೆ ಮೆಡಿಕಲ್ ಶೀಟು ಹೆಂಗ್ ಹಂಚ್ತಾರಪ್ಪ ಅಂದ್ರೆ ಇಡೀ ದೇಶದಲ್ಲಿ ಒಂದೇ ಎಕ್ಸಾಮ್ ಮಾಡ್ತಾರೆ, ಅದು ನೀಟ್ ಅಂತ ಎಕ್ಸಾಮ್ ಮಾಡಿ ಆ ಎಕ್ಸಾಮ್ ಇಂದ ಕ್ವಾಲಿಫೈ ಅಂತ ವಿದ್ಯಾರ್ಥಿಗಳಿಗೆ, ರ್ಯಾಂಕ್ ಸ್ಟೂಡೆಂಟ್ಸ್ ಗಳಿಗೆ ಮೆಡಿಕಲ್ ಶೀಟ್ ನ ಇಷ್ಟಿಷ್ಟು ಕೋಟಾ ಅಂತ ಡಿವೈಡ್ ಮಾಡಿ ಅದನ್ನ ಹಂಚ್ತಾರೆ. ಇಲ್ಲಿ ಶುರುವಾಗಿದ್ದೆ ಕೋಚಿಂಗ್ ಸೆಂಟರ್ಗಳ ಮಾಫಿಯಾ. ಒಂದು ಇಂದಿನ ಕೈವಾಡಗಳು, ಇನ್ಫ್ಲೂಯೆನ್ಸು, ಕೋಟಿ ರೂಪಾಯಿ ಡೀಲ್ ಮಾಡ್ಕೊಳ್ಳೋದೆಲ್ಲ ಶುರುವಾಗಿದ್ದೆ ಇಲ್ಲಿ. ನೀಟ್ ಶುರುವಾದಾಗ್ಲಿಂದ 2024 ಇರ್ಬೋದು, 25 ಇರ್ಬೋದು, 21 ಇರ್ಬೋದು,
21ನೇ ಇಸ್ವಿಲಿ ಒಂದು ಸ್ಕ್ಯಾಮ್ ಆಗುತ್ತೆ. 24ನೇ ಇಸ್ವಿಲಿ ಏನಪ್ಪಾ ಅಂದ್ರೆ ಒಂದು 24ರಲ್ಲಿ ಮಾರ್ಕ್ಸ್ಗಳೇ ಕರೆಕ್ಟಾಗಿ ಡಿವೈಡ್ ಮಾಡಿರಲ್ಲ, ಇದರಿಂದ ಕೋರ್ಟ್ ಮೊರೆ ಹೋಗ್ತಾರೆ. ಗ್ರೇಸ್ ಮಾರ್ಕ್ಸ್ ಅಂತ ಬರುತ್ತೆ, ಅಲ್ಲೊಂದು ಸ್ವಲ್ಪ ಇಶ್ಯೂಗಳಾಗುತ್ತೆ. ಹೋದ ವರ್ಷನೂ ಸ್ವಲ್ಪ ಇಶ್ಯೂಗಳಾಗುತ್ತೆ. ಈ ವರ್ಷ ಬಂದ್ರೆ ದೊಡ್ಡದಾಗಿ ಪೇಪರ್ ಲೀಕ್ ಆಗಿ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ಎಕ್ಸಾಮ್ ಕೊಡುವಂತಹ ಸಿಚುವೇಶನ್ ಬರುತ್ತೆ. ಇಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಡುತ್ತಿರೋದೆಲ್ಲಪ್ಪ ಅಂದ್ರೆ ಪರೀಕ್ಷೆಯನ್ನ ಕರೆಕ್ಟಾಗಿ ನಡೆಸಿ ಶೀಟ್ನ ಹಂಚೋದಕ್ಕೆ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರ ಎಡುತ್ತಿದೆ ಅಂತ ಹೇಳ್ಬೋದು. ಈಗ ನಿಮ್ ಮುಂದೆ ಒಂದು ಪ್ರಶ್ನೆ ಇಡ್ತೀನಿ, ಏನಪ್ಪಾ ಅಂದ್ರೆ 2017 ಇಲ್ಲಿ ತನಕ 9 ವರ್ಷಗಳು, ಅಂದ್ರೆ ನೀಟ್ ಎಕ್ಸಾಮು ಒನ್ ನೇಷನ್ ಒನ್ ಎಕ್ಸಾಮ್ ಸ್ಕೀಮ್ ಬಂದು ಇಲ್ಲಿ ತನಕ 9 ವರ್ಷ ಆಗಿದೆ. 9 ವರ್ಷದಿಂದ ಇಲ್ಲಿ ತನಕ ಒಂದಲ್ಲ ಒಂದು ಪ್ರಾಬ್ಲಮ್ ನೀಟ್ ಸ್ಟೂಡೆಂಟ್ಸ್ಗಳಿಗೆ ಆಗ್ತಾನೆ ಇದೆ. ಆದ್ರೂ ಕೂಡ ನಮ್ಮ ದೇಶದ ಸೋಕಾಲ್ಡ್ ಪ್ರಭಾವಿ ಪೊಲಿಟಿಕಲ್ ಲೀಡರ್ಸು ಯಾಕೆ ಪಾರ್ಲಿಮೆಂಟ್ ಅಲ್ಲಿ ಕ್ವಶನ್ ನ ರೈಸ್ ಮಾಡ್ತಿಲ್ಲ? ನಮ್ಗೆ ನೀಟ್ ಎಕ್ಸಾಮ್ ಬೇಡ ಕಣ್ರಪ್ಪ, ನಮ್ಗೆ ಹಳೆ ಸಿಸ್ಟಮ್ ಇರ್ಲಿ, ಪ್ರತಿ ಸ್ಟೇಟ್ಗೂ ಅದಕ್ಕೆ ಒಂದು ಅಧಿಕಾರ ಕೊಟ್ಟು ಅವರೇ ಮೆಡಿಕಲ್ ಶೀಟ್ ನ ಹಂಚ್ಕೊಳ್ಳಿ ಅಂತ ಯಾಕೆ ಯಾರು ಪ್ರಶ್ನೆ ಮಾಡ್ತಿಲ್ಲ? ಯಾಕೆ ಯಾರು ವಾಯ್ಸ್ ನ ರೈಸ್ ಮಾಡ್ತಿಲ್ಲ? ಇದ್ರ ಹಿಂದೆ $1 ಬಿಲಿಯನ್ ಬಿಸ್ನೆಸ್ ಇದೆ ಅಂದ್ರೆ ನಂಬ್ತೀರಾ? ಹೌದು ಸ್ನೇಹಿತರೆ, ನಮ್ಮ ದೇಶದಲ್ಲಿ ಸುಮಾರು ಮೆಡಿಕಲ್ ಕಾಲೇಜಸ್ ಇದೆ, ಅದು ಪ್ರೈವೇಟ್ ಮೆಡಿಕಲ್ ಕಾಲೇಜಸ್. ಅವೆಲ್ಲ ಬರೋದು ಪೊಲಿಟಿಷಿಯನ್ಸ್ ಅಂಡರ್ ಅಲ್ಲಿ. ಅಂದ್ರೆ ಸುಮಾರು 80ಕ್ಕೂ ಹೆಚ್ಚು ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ನಮ್ಮ ಸೋಕಾಲ್ಡ್ ಪ್ರಭಾವಿ ಲೀಡರ್ಸ್ ಗಳ ಕೈಯಲ್ಲಿ ಬರುತ್ತೆ. ಅಂದ್ರೆ ಪ್ರಭಾವಿ ಲೀಡರ್ಗಳು ಯಾರ್ಯಾರಿದ್ದಾರೆ ಅವರೆಲ್ಲರದನ್ನು ಒಂದೊಂದು ಮೆಡಿಕಲ್ ಕಾಲೇಜಸ್, ಒಂದೊಂದು ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಈ ಮೆಡಿಕಲ್ ಕಾಲೇಜಸ್ ಸೀಟ್ಗಳು ತುಂಬಾ ಸುಲಭವಾಗಿ ಸಿಕ್ಬಿಡುತ್ತೆ. ಅದೇ ದುಡ್ಡಿರಬೇಕು, ಇನ್ಫ್ಲೂಯೆನ್ಸ್ ಇರಬೇಕು. ಹೇಳ್ಬಿಡ್ತೀನಿ ನೋಡಿ, ಸಿಂಪಲ್ ಏನಿಲ್ಲ. ನೀಟ್ ಎಕ್ಸಾಮ್ ಅಲ್ಲಿ ನೀವು ಯಾವುದೇ ರೀತಿಯಾದಂತಹ ರ್ಯಾಂಕ್ ತೆಗಿಯಂಗಿಲ್ಲ, ಮಾರ್ಕ್ಸ್ ತೆಗಿಯಂಗಿಲ್ಲ, ಓದಂಗಿಲ್ಲ, ಕಷ್ಟಪಡಂಗಿಲ್ಲ. ಒಂದೊಳ್ಳೆ ಶ್ರೀಮಂತರ ಕುಟುಂಬದಲ್ಲಿ ಇರಬೇಕು, ಕೋಟಿ ದುಡ್ಡಿರಬೇಕು, ಜೊತೆಗೆ ಇನ್ಫ್ಲೂಯೆನ್ಸ್ ಇರಬೇಕು. ಹೌದು, ನೀಟ್ ಎಕ್ಸಾಮ್ ನ ಬರೆಯುವಂತಹ ವಿದ್ಯಾರ್ಥಿಗಳು ಅಂದ್ರೆ ಶ್ರೀಮಂತರ ಸೋಕಾಲ್ಡ್ ಪೊಲಿಟಿಷಿಯನ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್, ಅವ್ರು ಬಂದ್ಬಿಟ್ಟು ನೀಟ್ ಎಕ್ಸಾಮ್ ನ ಬರೀತಾರೆ. ಕಟ್ ಆಫ್ ಮಾರ್ಕ್ಸ್, ಒಂದು ಅವರೇಜ್ ಮಾರ್ಕ್ಸ್ ಅಂತ ಇರುತ್ತೆ, ಅದನ್ನ ತೆಗಿತಾರೆ. ತೆಗೆದ ತಕ್ಷಣ ಇವರು ರಿಸಲ್ಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೆ ಮ್ಯಾನೇಜ್ಮೆಂಟ್ ಸೀಟು, NRI ಸೀಟು ಅಂತ ಅದ್ರ ಅಂಡರಲ್ಲಿ ಹಾಕಿ ಕೋಟಿ ಲೂಟಿ ಹೊಡೆದು ಅವರ ಮನೆ ಖಜಾನೆಗಳನ್ನ, ಅವ್ರ ಮನೆ ಬೀರು ತುಂಬಿಸ್ಕೊತಾರೆ. ಆತರ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಈ ಪ್ರಭಾವಿ ಲೀಡರ್ಗಳು, ನಾನು ಯಾವುದೇ ವಿರೋಧ ಪಕ್ಷ ಆಗಿರ್ಲಿ ಅಥವಾ ಆಡಳಿತ ಪಕ್ಷ ಆಗಿರ್ಲಿ, ಇವತ್ತೇನಪ್ಪ ವಿರೋಧಿ ಪಕ್ಷಗಳು ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ಏನಾದ್ರು ಮೋಸ ಆಗಿದೆ ಹಂಗೆ ಹಿಂಗೆ ಅಂತ ಬಂದು ಅವರ ಬೇಳೆಕಾಳನ್ನ ಬೈಸ್ಕತ್ತವ್ರು. ಅವ್ರಿಗೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಸರ್ ಅಥವಾ ಮೇಡಮ್, ನೀವು ಯಾರು ಇರ್ತೀರಾ, ಇವು ನಿಮ್ಮ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬೆಳೆದು ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದಿರಲ್ಲ, ಅಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನೀವು ಶೀಟ್ಗಳನ್ನ ಕೊಡ್ತಿದ್ದೀರಾ. ಕೋಟಿ ಹಣಗಳನ್ನ ತೆಕ್ಕೊಳ್ಳದೆ ಉಚಿತವಾಗಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಯಾರು ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ನೀವು ಶೀಟ್ಗಳನ್ನ ಕೊಡ್ತಿದ್ದೀರಾ? ನೀವು ನಿಜವಾಗಿಯೂ ವಿದ್ಯಾರ್ಥಿಗಳ ಪರ ಹೋರಾಟ ಮಾಡಕ್ ಬಂದಿದ್ದೀರಾ ಅಥವಾ ನಿಮ್ಮ ಪೊಲಿಟಿಕಲ್ ಪವರ್ ತೋರ್ಸ್ಕೊಳಕ್ ಬಂದಿದ್ದೀರಾ? ಹೌದು, ವಿದ್ಯಾರ್ಥಿಗಳನ್ನ ಹಲವಾರು ಪೊಲಿಟಿಕಲ್ ಪಾರ್ಟಿ ಮೆಂಬರ್ಸ್ಗಳು ವಿದ್ಯಾರ್ಥಿಗಳ ದಾರಿ ತಪ್ಪಿಸಕ್ಕೆ ಈ ಹೋರಾಟದಲ್ಲಿ ತುಂಬಾ ಪ್ರಯತ್ನ ಪಟ್ಟರು, ಆದ್ರೆ ಆಗ್ಲಿಲ್ಲ. ಈ ರಾಜಕೀಯ ವ್ಯಕ್ತಿಗಳ ಮಾಫಿಯಾಗೆ ಸಾಥ್ ಕೊಡೋರು ಯಾರಪ್ಪ ಅಂದ್ರೆ ಕೋಚಿಂಗ್ ಸೆಂಟರ್ಗಳು. ಇವ್ರೇನ್ ಕಡಿಮೆನಾ? ಇವ್ರು ರಾಜಕಾರಣಿ, ಇವರು ಮಾಮೂಲಿ ಮಗ ಆದ್ರೆ ಇವ್ರ ಅಪ್ಪ ಅಂತೆ. ರಾಜಕಾರಣಿಗಳು ನೀನು ಅಂದ್ರೆ ಇವ್ರು ನಿಮ್ಮ ಅಪ್ಪ ಅನ್ನೋರು. ಇವರು ಕೋಚಿಂಗ್ ಸೆಂಟರ್ಗಳು ಏನ್ ಮಾಡ್ತಾರಪ್ಪ ಅಂದ್ರೆ, ಕೋಚಿಂಗ್ ಸೆಂಟರ್ ಅಲ್ಲಿ ಸ್ಟಾರ್ಟಿಂಗ್ ಅಡ್ಮಿಷನ್ ಇಂದ ಹಿಡಿದು ಕೊನೆಯದಾಗ ರಿಸಲ್ಟ್ ಬಂದು ಪ್ರಮೋಷನ್ ಮಾಡ್ತಾರಲ್ಲ, ಒಂದು ಈವೆಂಟ್ ಮಾಡ್ತಾರಲ್ಲ, ಅಲ್ಲಿ ತನಕನೂ ಒಂದು ದೊಡ್ಡ ಮಾಫಿಯಾ ಅಂತಾನೆ ಹೇಳ್ಬೋದು. ಶುರು ಮಾಡಿ ಹೇಳ್ತೀನಿ ನೋಡಿ. ಪಾಪ ನಮ್ಮ ಇಂಡಿಯನ್ ಪೇರೆಂಟ್ಸ್ ಗಳಿಗೆ ಒಂದು ಆಸೆ ಇದೆ, ಏನಪ್ಪಾ ಅಂದ್ರೆ, ನಾನಾದ್ರೂ ಓದಿಲ್ಲ, ನನ್ನ ಮಕ್ಕಳಾದ್ರೂ ಓದ್ಲಿ, ನನ್ನ ಮಗಳು ಡಾಕ್ಟರ್ ಆಗ್ಲಿ, ಅವ್ರನ್ನ ವೈಟ್ ಕೋಟಲ್ಲಿ ನೋಡ್ಬೇಕು ಅನ್ನುವಂತ ಆಸೆ, ಒಂದು ಹುಚ್ಚು ನಮ್ಮ ಇಂಡಿಯನ್ ಪೇರೆಂಟ್ಸ್ ಗಳಿಗೆ ಇದೆ ಅಂತ ಹೇಳ್ಬೋದು. ಇದನ್ನೇ ಎಮೋಷನಲ್ ಗೇಮ್ ಅಂತ ಕನ್ಸಿಡರ್ ಮಾಡಿ ಕೋಚಿಂಗ್ ಸೆಂಟರ್ಗಳು ಒಂದು ಮಾಫಿಯಾನೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಹೌದು, ಫಸ್ಟ್ ಕೋಚಿಂಗ್ ಸೆಂಟರ್ ಮಾಡೋ ದೊಡ್ಡ ಕೆಲಸ ಏನಪ್ಪಾ ಅಂದ್ರೆ, ಮಕ್ಕಳನ್ನ ಕೌನ್ಸಿಲಿಂಗ್ ಅಂತ ಕರೀತಾರೆ. ಫೋನ್ ಮಾಡ್ಬಿಟ್ಟು, ನಮ್ಮಲ್ಲಿ ಅಷ್ಟು ಸ್ಕೀಮ್ ಇದೆ, ಇಷ್ಟು ಸ್ಕಾಲರ್ಶಿಪ್ ಕೊಡ್ತೀವಿ, ಅದ್ ಕೊಡ್ತೀವಿ ಅಂತ ಕರೆದು ಪಾಪ ಮಕ್ಕಳಿಗೂ ಪೇರೆಂಟ್ಸ್ ನ ಕೂರಿಸ್ಕೊಬಿಟ್ಟು, ಸರ್ ನೋಡಿ ಸರ್, ನಮ್ಮ ವಿದ್ಯಾರ್ಥಿಗಳು ಇಷ್ಟು ಜನ ಓದಿದ್ದಾರೆ, ಇಷ್ಟು ಜನಕ್ಕೆ ಸೀಟ್ ಸಿಕ್ಕಿದೆ ಅಂತ ಹೇಳ್ತಾರೆ. ಆದ್ರೆ ಈ ಲೀಸ್ಟಲ್ಲಿರೋ ಒಬ್ರು ನಮ್ಮ ರಾಜ್ಯದವರು ಆಗಿರಲ್ಲ, ನಮಗೆ ಗೊತ್ತಿರೋರು ಆಗಿರಲ್ಲ, ನಮ್ಮ ಜಿಲ್ಲೆಯವ್ರು ಆಗಿರಲ್ಲ, ಯಾವುದೋ ರಾಜ್ಯದವ್ರನ್ನ ತಗೊಂಡ್ಬಿಟ್ಟು ನಮಗೆ ತೋರಿಸ್ಬಿಟ್ಟು ನಮಗೆ ನಾಮ ಹಾಕ್ತಾರೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಂತರ ಫೀಸ್ ಕಟ್ಸ್ಕೋಬೇಕಾದ್ರೆ ಲಕ್ಷಾಂತರ ರೂಪಾಯಿ ಫೀಸ್ನ ಚಾರ್ಜ್ ಮಾಡ್ತಾರೆ.
ಅಲ್ಲೊಂದು ಸೆಂಟೆನ್ಸ್ ಬರ್ಸ್ಕೊತಾರೆ, ಈ ಫೀಸು ನಾನ್ ರೀಫಂಡಬಲ್, ಇದು ವಿದ್ಯಾರ್ಥಿ ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ರುವೆ ನಾವು ರೀಫಂಡ್ ಕೊಡಲ್ಲ ಅಂತ ಬರ್ಸ್ಕೊತಾರೆ. ನೀವು ನೋಡಿದ್ದೀರಾ, ಮಾಮೂಲಿ ಗೌರ್ನಮೆಂಟಲ್ ರೆಕಗ್ನೈಸ್ ಆಗಿರೋ ಟ್ಯೂಷನ್ಗಳಾಗಿರ್ಬೋದು ಅಥವಾ ಕಾಲೇಜ್ಗಳು ಸ್ಕೂಲ್ಗಳಲ್ಲಿ ಈ ರೀತಿಯಾದಂತಹ ಒಂದು ಸಿಸ್ಟಮ್ ಇರಲ್ಲ. ಯಾಕಪ್ಪ ಅಂದ್ರೆ ಅವರು ಶಿಕ್ಷಣನ ಗುರಿಯಾಗಿ ಇಟ್ಕೊಂಡು ಇರ್ತಾರೆ. ಇಲ್ಲಿ ದುಡ್ಡು ಮಾಡಬೇಕು ಅನ್ನೋವಂತಹ ಗುರಿ ಇರುತ್ತೆ ಕೋಚಿಂಗ್ ಸೆಂಟರ್ಗಳು ಅಂತ ಹೇಳ್ಬೋದು. ಸ್ಕೂಲು ಕಾಲೇಜ್ಗಳಲ್ಲಿ ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ನ ಕೊಡಲ್ಲ. ಯಾಕೆಂದ್ರೆ ಅವರು ಒಂದು ವಿದ್ಯಾನ ಹಂಚಬೇಕು ಅಂತ ಇರ್ತಾರೆ. ಈ ಕೋಚಿಂಗ್ ಸೆಂಟರ್ಗಳು ಅಂದ್ರೆ ಎಲ್ಲ ಕೋಚಿಂಗ್ ಸೆಂಟರ್ ಅಂತ ಹೇಳಕ್ಕಾಗಲ್ಲ, ಕೆಲವು ಕೋಚಿಂಗ್ ಸೆಂಟರ್ಗಳು ಈ ನೀಟ್ ಕೋಚಿಂಗು, JEE ಕೋಚಿಂಗು, KCET ಕೋಚಿಂಗ್ ಅನ್ನ ಮಾಫಿಯಾ ಆಗಿ ಇಟ್ಕೊಬಿಟ್ಟವ್ರೆ, ದುಡ್ಡು ಮಾರಕ್ಕೆ ಒಂದು ದಾರಿ ಇಟ್ಕೊಬಿಟ್ಟವ್ರೆ ಅಂತ ಹೇಳ್ಬೋದು. ಅಲ್ಲಿ ಶುರು ಆಗುತ್ತೆ. ಆದ ನಂತರ ವಿದ್ಯಾರ್ಥಿಗಳನ್ನ ಪಾಠ ಮಾಡಕ್ ಕರ್ಕೊಂಡು ಹೋಗ್ತಾರೆ. ಅವ್ನ ಕ್ಲಾಸ್ ರೂಮಲ್ಲಿ ಕೂರಿಸ್ಬಿಟ್ಟು ನಮ್ಮ ಲೆಕ್ಚರರ್ಸ್ಗಳು, ನಮ್ಮ ಟೀಚರ್ಸ್ಗಳು IIT ಕ್ವಾಲಿಫೈಡ್ ಟೀಚರ್ಸ್ ಅಂತ ಒಂದು ಹೇಳ್ಕೊಬಿಡ್ತಾರೆ, ಹೆಮ್ಮೆಯಿಂದ ಹೇಳ್ಕೊಬಿಡ್ತಾರೆ. IIT ಕ್ವಾಲಿಫೈಡ್ ಟೀಚರ್ಸ್ ಕರೆಸ್ತಾರೆ ಅಂತ ಒಪ್ಕೋತೀನಿ. ಕರೆಸಿದ ತಕ್ಷಣ ಅಲ್ಲಿ ಏನಪ್ಪ IIT ಟೀಚರ್ಸ್ಗಳಿಗೆ ಕನ್ನಡ ಬರಲ್ಲ, ರೀಜನಲ್ ಲ್ಯಾಂಗ್ವೇಜ್ ಬರಲ್ಲ. ಅಂದ್ರೆ ನಮ್ಮ ರಾಜ್ಯಕ್ಕೆ ಬಂದ್ರೆ ಕನ್ನಡ ಬರಲ್ಲ, ತಮಿಳ್ನಾಡು ಬಂದ್ರೆ ತಮಿಳ್ ಬರಲ್ಲ, ಈ ಕಡೆ ಆಂಧ್ರಕ್ಕೆ ಹೋದ್ರೆ ತೆಲುಗು ಬರಲ್ಲ ಟೀಚರ್ಗಳಿಗೆ. ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್, ಸ್ಟೂಡೆಂಟ್ಸ್ಗೂ ಟೀಚರ್ಸ್ಗೂ ಫಸ್ಟ್ ಗುಡ್ ಕಮ್ಯುನಿಕೇಶನ್ ಇರಬೇಕು. ಆ ಕಮ್ಯುನಿಕೇಶನ್ ಬ್ಯಾರಿಯರೇ ಉಟ್ಕೊಬಿಡುತ್ತೆ ಸ್ಟಾರ್ಟಿಂಗ್ಗೆ. ಇಲ್ಲಿ ಇವ್ರಿಗೆ ಹಿಂದಿ ಬರಲ್ಲ, ಬೇರೆ ಭಾಷೆ ಬರಲ್ಲ, ಅವ್ರಿಗೆ ಅಲ್ಲಿ ಇಂಗ್ಲೀಷು ಕನ್ನಡ ಬರಲ್ಲ, ಬೇರೆ ಭಾಷೆಗಳು ಬರಲ್ಲ. ಇಲ್ಲಿ ಒಂದು ಕಮ್ಯುನಿಕೇಶನ್ ಬ್ಯಾರಿಯರ್ ಹುಟ್ಟಾಕೊಳ್ಳುತ್ತೆ. ಅದಾದ ನಂತರ ಆ ಟೀಚರು ದೊಡ್ಡದಾಗ IITನೇ ಮಾಡ್ಕೊಬರ್ಲಿ, IIT ಬಾಂಬೆ, IIT ಡೆಲ್ಲಿಲೇ ಓದ್ಕೊಬಂದ್ರು ಆ ಟೀಚರು ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಯಾಕಪ್ಪ ಅಂದ್ರೆ ಟೀಚಿಂಗ್ ಮಾಡೋಕ್ಕೆ ಅದೇ ರೀತಿಯಾದಂತಹ ಒಂದು ಸ್ಕಿಲ್ಸ್ ಇರಬೇಕು. ನಮ್ಮಲ್ಲಿ ಹೇಗೆ BSc MSc ಮಾಡಿ ಒಬ್ರು B.Ed ಮಾಡ್ತಾರೆ, M.Ed ಮಾಡ್ತಾರೆ, MPhil ಮಾಡ್ತಾರೆ, ಈ ರೀತಿಯಾದಂತಹ ಕ್ವಾಲಿಫೈಡ್ ಟೀಚರ್ಸು ನಮ್ಮ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಪಾಠ ಮಾಡ್ತಾರೆ. ಇಲ್ಲಿ ಯಾರೋ ಒಬ್ಬ IIT ಮಾಡಿಬಿಟ್ಟು ಇಂಜಿನಿಯರಿಂಗ್ ಓದೊಂಥರ ಇಂಜಿನಿಯರಿಂಗ್ ಕೋರ್ಸ್ ಓದೊಂದು IIT ಬಂದು ಆ ಕೋರ್ಸ್ನ ಮಾಡ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ನಾನು ಫಿಸಿಕ್ಸ್ ಹೇಳ್ತೀನಿ, ಕೆಮಿಸ್ಟ್ರಿ ಹೇಳ್ತೀನಿ, ಬಯಾಲಜಿ ಹೇಳ್ಕೊಡ್ತೀನಿ ಅಂತ ಬರ್ತಾರೆ. ಟೀಚಿಂಗ್ ಈಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕಪ್ಪ ಅಂದ್ರೆ ಕಲಿಯೋದು ಸುಲಭ, ಕಲ್ತಿರೋದನ್ನ ಹೇಳ್ಕೊಡೋದು ತುಂಬಾ ಕಷ್ಟ. ಜ್ಞಾನನ ಸಂಪಾದನೆ ಮಾಡ್ಕೋಬಹುದು, ಜ್ಞಾನನ ಹಂಚಕ್ ಹೋದ್ರೆ ಅದು ಹೆವಿ ಕಷ್ಟ ಆಗುತ್ತೆ. ಆ ರೀತಿಯಾದಂತಹ ಕಷ್ಟಕರವಾದ ಒಂದು ಕೆಲಸ, ಒಂದು ಪ್ರೊಫೆಷನಲ್ ಕೋರ್ಸ್, ಒಂದು ನೋಬಲ್ ಪ್ರೊಫೆಷನ್ ಅಂದ್ರೆ ಅದು ಟೀಚಿಂಗ್ ಅಂತ ಹೇಳ್ಬೋದು. ಆ ಟೀಚಿಂಗ್ನ ಪ್ರತಿಯೊಬ್ಬರು ಆಗಲ್ಲ. ಅದರಿಂದ ಈ ಕೋಚಿಂಗ್ ಸೆಂಟರ್ ಅವರು ನಾನು ಏನೇನು IIT ಇಂದ ಕಳಿಸಿ ಪಾಠ ಮಾಡ್ತೀನಿ ಅಂತ ಒಂದು ಮಾತಿಗೆ ಪೋಷಕರು ಮಡ್ದೋಗ್ಬಿಡ್ತಾರೆ. ಅಂತಂದ್ರೆ ಏನಪ್ಪಾ, ಕಳೆದೋಗಿರೋ ಮಾತು ಮತ್ತೆ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಪೋಷಕರ ಹತ್ರ ನಂಗೆ ಪಾಠ ಅರ್ಥ ಆಗಿಲ್ಲ ಅಂದಾಗ ಫ್ಲಾಶ್ ಆಗುತ್ತೆ ಪೋಷಕರಿಗೆ. ಏನಂತ, ರೀಜನಲ್ ಟೀಚರ್ಸ್ನ ನೇಮಕ ಮಾಡಬೇಕಿತ್ತು, ಇವರು IIT ಮಾಡೋರೆ ಅಂತ. ಅದಾದ ನಂತರ ಕೆಲವು ಕೋಚಿಂಗ್ ಸೆಂಟರ್ಗಳು IIT ಟೀಚರ್ಸ್ ಅಂತ ಅಂದ್ಬಿಟ್ಟು ಲೋಕಲ್ ಕಾಲೇಜಸ್ ಅಲ್ಲಿ ಓದಿದ ವಿದ್ಯಾರ್ಥಿಗಳು ಅಂದ್ರೆ ಓದ್ತಾ ಇರ್ತಾರೆ, ಇನ್ನು ಪಾಪ ಅವ್ರನ್ನ ಕಲ್ಸ್ಬಿಟ್ಟು ಪಾಠ ಮಾಡಕ್ ಬಿಡ್ತಾರೆ. ಅವರು ಯೂಟ್ಯೂಬ್ ಮತ್ತೆ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಅಲ್ಲಿ ಪಾಠ ಮಾಡ್ತಾರೆ. ಈ ದಂಡಕ್ಕೆ ನಮ್ಮ ಪೋಷಕರು ನಿಮ್ಗೆ ಲಕ್ಷಾಂತರ ರೂಪಾಯಿ ಫೀಸ್ಗಳನ್ನ ಕಟ್ಟಬೇಕಾ? ಅದಾದ ನಂತರ ಒಂದು ಪಾಠ ಮಾಡಕ್ಕೆ ನಮ್ಮ ಸ್ಕೂಲ್ ಕಾಲೇಜಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಒಂದು ವರ್ಷ ಒಂದು ಅಕಾಡೆಮಿಕ್ ಇಯರ್ಗೆ ಒಂದು ಸಬ್ಜೆಕ್ಟ್ಗೆ ಒಂದು ಶಿಕ್ಷಕರನ್ನ ನೇಮಕ ಮಾಡಿದ್ರೆ, ಈ ಕೋಚಿಂಗ್ ಸೆಂಟರ್ ದಂಗೆ ಮಾಡೋರು ಅಥವಾ ಈ ಮಾಫಿಯಾದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ದುಡ್ಡು ಮಾಡ್ಕೊಳಕ್ಕೋಸ್ಕರ ಯಾರು ಕಡಿಮೆ ಸಿಗ್ತಾರೆ ಅವ್ರನ್ನ ಕರ್ಸ್ಬಿಟ್ಟು ಒಂದು ಪಾಠಕ್ಕೆ 10 ಜನ 5 ಜನ ಲೆಕ್ಚರರ್ಸ್ನ ಚೇಂಜ್ ಮಾಡ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ, ವಿದ್ಯಾರ್ಥಿಗಳಿಗೆ ಒಬ್ರು ಪಾಠ ಮಾಡಿದ್ದು ಅರ್ಥ ಆಗೋದು ಕಷ್ಟ, ಇನ್ನು ಅದೇ ಪಾಠನ 10 ಜನ ಡಿವೈಡ್ ಮಾಡ್ಕೊ ಮಾಡಿದ್ರೆ ಎಲ್ಲಿ ಅರ್ಥ ಆಗ್ಬೇಕು? ಈ ರೀತಿಯಾದಂತಹ ಸ್ಕ್ಯಾಮ್ಗಳನ್ನ ಮಾಡ್ತಾರೆ. ಇದಾದ ನಂತರ ಪರೀಕ್ಷೆಯ ಕೆಲವು ದಿನಗಳಂತ ಗೊತ್ತಿರುವಂತಹ ಒಬ್ಬ ಮಿನಿಸ್ಟ್ರಿಗಳು ಪೊಲಿಟಿಷಿಯನ್ಸ್ನ ಜೊತೆ ಕೈನ ಮಿಂಗಲಾಗಿ ಅಲ್ಲಿ ಪೇಪರ್ನ ತರಿಸಿ ಲೀಕ್ ಮಾಡಿಸ್ಕೊಂಡು ಅವ್ರು ಯಾರ್ಯಾರಿಗೆ ಬೇಕು ವಿದ್ಯಾರ್ಥಿಗಳಿಗೆ ಚೆನ್ನಾಗಿ MCQನ ಬಾಯ್ಪಾಠ ಮಾಡಿಸ್ಬಿಡೋದು. ಅಂದ್ರೆ ಮಗಪ್ ಮಾಡಿಸೋದು, ಈ ಕ್ವಶನ್ಗೆ ಈ ಆಪ್ಷನು, ಈ ಕ್ವಶನ್ಗೆ ಈ ಆಪ್ಷನ್ ಅಂತ ಮಗಪ್ ಮಾಡಿಸಿ ಅದನ್ನ ಚೆನ್ನಾಗಿ ಇದೇನಪ್ಪ ಮಾಡಿಸಿ ಒಂದೊಳ್ಳೆ ರಿಸಲ್ಟ್ ಬರ್ಬೇಕು ನಮ್ಮ ಕೋಚಿಂಗ್ ಸೆಂಟರ್ಗೆ ಅಂದ್ಬಿಟ್ಟು ತರ್ಸ್ಕೊಳ್ಳೋದು. ಅದಾದ ನಂತರ ಪಾಪ ಎಲ್ಲೋ ಒಂದು ರೇರೆಸ್ಟ್ ಅನ್ಬೋದು, ಅಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ, ಒಂದು ಕೆಲವು ಟಾಪರ್ ವಿದ್ಯಾರ್ಥಿಗಳು ಕಷ್ಟಪಟ್ಟು ತಮ್ಮ ಬೆವರ ಹನಿಯನ್ನ ಸುರಿಸಿ ಓದಿ ಕಷ್ಟಪಟ್ಟು ಹಗಲು ರಾತ್ರಿ ನಿದ್ದೆಗೆಡ್ಕ ಓದ್ಬಿಟ್ಟು ಟಾಪರ್ ಆಗಿರ್ತಾರೆ. ಅವ್ರನ್ನ ಇವ್ರು ಕರ್ಸ್ಬಿಟ್ಟು ನೋಡಪ್ಪ ನಮ್ಮ ಕೋಚಿಂಗ್ ಸೆಂಟರ್ದು ಟಿ ಶರ್ಟ್ ಹಾಕೋಬಿಡು, ಪ್ರಮೋಷನ್ ಮಾಡ್ಕೊಟ್ಬಿಡು, ನಮ್ಗೊಂದು ಫೋಟೋ ಕೊಟ್ಬಿಡು, ಇಷ್ಟು ಲಕ್ಷ ಅಂತ ಕೊಡ್ತೀವಿ ಅಂತ ಡೀಲು. ನೀವು ಕೆಲವು ಕೋಚಿಂಗ್ ಸೆಂಟರ್ಗಳಲ್ಲಿ ಒಂದೇ ಟಾಪರ್ ಫೋಟೋಸ್ ಡಿಫ್ರೆಂಟ್ ಏನದು ಟಿ ಶರ್ಟ್ಗಳು ಹಾಕೊಂಡು ಡಿಫ್ರೆಂಟ್ ಕೋಚಿಂಗ್ ಸೆಂಟರ್ಗಳಿಗೆ ಆ್ಯಡ್ ಕೊಟ್ಟಿರೋದನ್ನ ನೋಡಿರ್ತೀರ. ನಂದೊಂದೇ ಪ್ರಶ್ನೆ,
ನೀವು ಈ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡೋ ಅವಶ್ಯಕತೆ ಬೇಕಾ? ಈ ರೀತಿ ನೀವು ಕೆಲಸ ಮಾಡಿ ನೀವು ಜೀವನ ಮಾಡ್ಬೇಕಾ, ದುಡ್ಡು ಮಾಡ್ಬೇಕಾ ಅನ್ನೋದು ನನ್ನ ಪ್ರಶ್ನೆ. ಆಯ್ತಾ? ಈ ರೀತಿ ಸ್ಕ್ಯಾಮ್ಗಳನ್ನ ಮಾಡ್ತಾರೆ. ಆಯ್ತಾ? ಇದ್ರ ಜೊತೆಗೆ ನಮ್ಮ ಉತ್ತರ ಭಾರತದ ಕೋಚಿಂಗ್ ಸೆಂಟರ್ಗಳು, ಈ ಮಾಫಿಯಾ ಏಜೆನ್ಸಿಗಳೇನಿದ್ದಾರೆ, ಇವ್ರಿಗೂ ಉತ್ತರ ಭಾರತದ ಸ್ಟೂಡೆಂಟ್ಸ್ಗಳಿಗೂ ಮೈನ್ ಟಾರ್ಗೆಟ್ ಇಸ್ ಸೌತ್ ಇಂಡಿಯಾ. ಯಾಕಪ್ಪ ಅಂದ್ರೆ ಉತ್ತರ ಭಾರತದ ವಿದ್ಯಾರ್ಥಿಗಳು ಒಂದು ಕಲ್ಲಲ್ಲಿ 2 ಅಕ್ಕಿ ಹೊಡಿತೀವಿ ಅಂತ ನೋಡುವಂತಹ ವಿದ್ಯಾರ್ಥಿಗಳು. ಹೌದು, ಅಲ್ಲಿ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಲ್ಯಾಕ್ ಆಫ್ ಬೆಸ್ಟ್ ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್ ಇರಲ್ಲ ಅಲ್ಲಿ. ಅದಾದ್ಮೇಲೆ ಅವರ ರಾಜ್ಯಗಳಲ್ಲಿ ಕಿತ್ತು ತಿನ್ನೋ ಬಡತನ ಕಾಡ್ತಿರುತ್ತೆ. ಅವ್ರ ಮನೆ ನೋಡ್ಕೋಬೇಕು, ಈ ಕಡೆ ಓದಬೇಕು, ಈ ಕಡೆ ಏನಪ್ಪ ಅವ್ರ ಕಡೆ ಆಚೆ ಕಡೆ ತಿರುಗಾಡಕ್ಕೂ ಭಯ ಆಗಿರುತ್ತೆ. ಆದರೆ ನಮ್ಮ ದಕ್ಷಿಣ ಭಾರತ ಏನಿದೆ ಅದು ತುಂಬಾ ಒಂಥರ ಸೇಫ್ ಪ್ಲೇಸು, ಒಂಥರ ನೆಮ್ಮದಿ ಜಾಗ ಅಂತ ಹೇಳ್ಬೋದು. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಒಂದು ಗೋಲ್ಗಪ್ಪ ಅಂಗಡಿ ಹಿಡಿದು ದೊಡ್ಡ ದೊಡ್ಡ ಚಿನ್ನದ ಅಂಗಡಿ ತನಕನು ಉತ್ತರ ಭಾರತದವರೇ ಇರ್ತಾರೆ. ಇಲ್ಲಿ ಚೆನ್ನಾಗಿ ಬಿಸ್ನೆಸ್ ರನ್ ಮಾಡ್ಬೋದು ಅಂತ ತಿಳ್ಕೊಂಡವ್ರು ಯಾರಪ್ಪ ಅಂದ್ರೆ ಉತ್ತರ ಭಾರತದವರು. ಅವ್ರು ಅಲ್ಲಿ ಓದ್ಬಿಟ್ಟು ನೀ ಸೆಕೆಂಡ್ PU ತನಕ ಇಲ್ಲಿ ಯಾಕಪ್ಪ ಬರ್ತಾರೆ ಅಂದ್ರೆ, ಈ ಕಡೆ ಮೆಡಿಕಲ್ ಮಾಡ್ತೀನಿ ನಾನು, ಈ ಕಡೆ ನಮ್ಮ ಮನೆಗೆ ತಂದಕ್ಕೆ ನಾನು ಒಂದು ಬಿಸ್ನೆಸ್ ಕೂಡ ಮಾಡ್ತೀನಿ ಅಂತ ಹೇಳ್ಕೊಡುವಂತ ಆ ಥರ ಪ್ಲಾನ್ ಮಾಡುವಂಥವ್ರು ಬಂದು ಉತ್ತರ ಭಾರತದವರು. ಇದರಿಂದ ನಮ್ಮ ದಕ್ಷಿಣ ಭಾರತ ಜನರಿಗೆ, ನಮ್ಮ ರಾಜ್ಯದ ಜನರಿಗೆ ಮೋಸ ಆಗ್ತಿದೆ, ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮೋಸ ಆಗ್ತಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದು, ಈ ರೀತಿ ಬೇರೆ ರಾಜ್ಯಕ್ಕೆ ಒಂದಿಷ್ಟು ಕೋಟಾ ಅಂತ ಕೊಡಿ, ಅದು ಬಿಟ್ಬಿಟ್ಟು ರ್ಯಾಂಕ್ ವೈಸ್ ಆಲ್ ಇಂಡಿಯಾ ರ್ಯಾಂಕ್ ನೋಡ್ಬಿಟ್ಟು ನಾನು ಶೀಟ್ ಕೊಡಕ್ಕೆ ಹೋಗ್ತೀನಿ ಅಂದ್ರೆ ನಮ್ಮ ದೇಶದವ್ರು ಹೋಗಿ ನಮ್ಮ ರಾಜ್ಯದವ್ರಿಗೆ ಅಲ್ಲೋದ್ಬೇಕು, ಅವ್ರು ಬಂದು ಇಲ್ಲೋದ್ಬೇಕು. ಇದು ಯಾವ ರೀತಿ ಇದು? ನಮ್ಮ ರಾಜ್ಯದವ್ರು ಹೋಗಿ ಪಾಪ ಎಷ್ಟು ಕಡಿಮೆ ರ್ಯಾಂಕ್ ಬಂದಿರೋರು ಏನೋ ಒಂದು ಸಿಕ್ಬಿಟ್ರೆ ಸಾಕಪ್ಪ ಸೀಟು ಅನ್ನೋದು, ಅಲ್ಲಿ ಪಾಪ ಅಲ್ಲೋಗಿ ಮನೆ ಮಠ ಬಿಟ್ಟು ಅಲ್ಲೋ ಪಾಪ ಅವರು ಕಷ್ಟಪಡ್ಕೊ ಓದ್ತಿರ್ತಾರೆ. ಆದರೆ ಅದೇ ರಾಜ್ಯದವ್ರು ಇಲ್ಲಿಗೆ ಬಂದ್ಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಮನೆಗೆ ದುಡ್ಡು ಕಳಿಸ್ತಾರೆ, ಈ ಕಡೆ ಓದ್ಕೋತಾರೆ. ಈ ರೀತಿ ಮಾಡೋಕ್ಕೆ ಅಂತಾನೆ ಪೇಪರ್ ಲೀಕ್ಗಳಾಗೋದು ಜಾಸ್ತಿ, ಏನದು ಪೇಪರ್ ಲೀಕ್ ಯಾಕಾಗುತ್ತೆ ಆ ಕಡೆ ಅಂದರೆ ಇದೇ ಮೇನ್ ರೀಸನ್ನು. ಈ ರೀಸನಿಂದಾನೇ ಅಲ್ಲಿ ₹1,00,00,000 ಒಂದು ಪೇಪರ್ ತರ್ಸ್ಕೊತಾನೆ ಒಬ್ಬ, ಅದನ್ನ ₹1,000, ₹3,000, ₹5,000 ಅಂತ ಪೇಪರ್ಗಳನ್ನ ಒಬ್ಬೊಬ್ರಿಗೆ ಹಂಚ್ತಾನೆ, ಅಲ್ಲೇ ದುಡ್ಡು ಮಾಡ್ಕೊಂಡು ಅವ್ನು ದುಡ್ಡು ಮಾಡ್ಕೊತಾನೆ. ಇವ್ರು ಓದ್ಬಿಟ್ಟು ಶೀಟ್ ತಗೊಂಡು ಈ ಕಡೆ ಬಂದ್ಬಿಟ್ಟು ಇವರು ನಮ್ಮ ವಿದ್ಯಾರ್ಥಿಗಳ ಶೀಟ್ನ ಕಸಿಕತ್ತಾರೆ. ಆಯ್ತಾ? ಈಗ ಇದಕ್ಕೆ ಏನಪ್ಪ ಮಾಡ್ಬೋದು ಅಂದರೆ, ನಮ್ಮ ರಾಜ್ಯದ ಮೊದಲು ಏನಪ್ಪ KCET ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ಏನು ಶೀಟ್ ಕೊಡ್ತಿದ್ರೋ ಅದೇ ರೀತಿ ಶೀಟ್ನ ಈಗಲೂ ಹಂಚಬೇಕು. ಈಗ ಆ ಥರ ಹಂಚಿದ್ರೆ ಬೇಕಾ? ಬೇರೆ ರಾಜ್ಯದವ್ರಿಗೆ ಶೀಟ್ ಬೇಕಾ? ನಮ್ಮ ಎಕ್ಸಾಮ್ನ ಬರೀಲಿ, ಕ್ವಾಲಿಫೈ ಆಗಲಿ, ಕ್ವಾಲಿಫೈ ಆದಮೇಲೆ ಒಂದಿಷ್ಟು % ರಿಸರ್ವೇಷನ್ ಅಂತ ಆ ರಾಜ್ಯದವ್ರಿಗೆ ಕೊಡೋದ, ಆ ರಾಜ್ಯದವ್ರಿಗೆ ಕೊಟ್ಟು ಏನಪ್ಪ ಆ ರಾಜ್ಯದವ್ರಿಗೆ ಒಂದು 15-20% ಶೀಟು, ನಮ್ಮ ರಾಜ್ಯದವ್ರಿಗೆ ಒಂದು 80% ಶೀಟು ಅಂತ ರೆಡಿ ಮಾಡಿ ಅದನ್ನು ಮಾಡಬೇಕು. ಆಯಿತಾ? ಫಸ್ಟ್ ಏನಪ್ಪ ಆಪ್ಷನ್ ಅಂತ ಹೇಳೋಕ್ಕಾಗಲ್ಲ, ಇದನ್ನ ಒಂದು ಫಸ್ಟ್ ಸಜೆಷನ್ ಅಂತ ಕೊಡ್ಬೋದು. ಸಜೆಷನ್ ಬಂದು ಫಸ್ಟು ದೇಶಾದ್ಯಂತ ನೀಟ್ ಬರೆದು ಸೀಟ್ ತಗೊಳಕ್ಕೆ ಅಂತಾನೆ ಒಂದಿಷ್ಟು 5% 10% ರಿಸರ್ವೇಷನ್ನ ಸರ್ಕಾರಿ ಮೆಡಿಕಲ್ ಕಾಲೇಜಸ್ಗಳಲ್ಲಿ ರಿಸರ್ವ್ ಆಗಿರಲಿ. ಜೊತೆಗೆ ಸಪ್ರೇಟ್ ಪವರ್ನ ನಮ್ಮ ಸ್ಟೇಟ್ಗಳಿಗೆ ಕೊಡಬೇಕು. ಏನಪ್ಪ ಆಲ್ ಇಂಡಿಯಾ ರ್ಯಾಂಕ್ ಪ್ರಕಾರ ಬರೋರು ಆ ಪ್ರಕಾರ ಬರಲಿ. ಅದು ಬಿಟ್ಟರೆ ಸ್ಟೇಟಿಂದ ನಮ್ಮ ಸ್ಟೇಟ್ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಡೆಸಿದ್ರೆ ಇಲ್ಲಿರುವಂಥ ಕೋಚಿಂಗ್ ಸೆಂಟರ್ ಮಾಫಿಯಾಗಳು ಎದ್ದೋಗ್ಬಿಡ್ತದೆ, ಅಂದರೆ ಕಿತ್ಕೋಗ್ಬಿಡುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಸ್ಟೇಟ್ಗೆ ನಾವು KCET ಮಾಡ್ಕೋತೀವಪ್ಪ, ಇನ್ನು ನಮಗೆ ನೀಟ್ ಅವಶ್ಯಕತೆ ಇಲ್ಲ ಅಂದಾಗ ಕೋಚಿಂಗ್ ಸೆಂಟರ್ ಅವಶ್ಯಕತೆನೇ ಬರಲ್ಲ. ಪ್ರತಿ ಕಾಲೇಜಸ್ಗಳಲ್ಲಿ ಅವರವರೇ KCET ಎಕ್ಸಾಮ್ಗೆ ಟ್ರೈನಿಂಗ್ ಕೊಡ್ತಾರೆ, ಆ ಕೋಚಿಂಗ್ಗಳೇ ಸಾಕು ಅಂತ ಹೇಳ್ಬೋದು. ಆಗ ನೀಟು ಒಂದ್ಸಲ ತೆಗೆದು ಹೊಡೆದಾದ ನೀಟ್ಗೆ ಕೋಚಿಂಗ್ ಸೆಂಟರ್ ತಪ್ಪಂತ ಅವರೇ ಬಿದ್ದೋಗ್ಬಿಡ್ತಾರೆ, ಮತ್ತೆ ಅವ್ರು ಎದ್ದು ಬರೋಕ್ಕೆ ಚಾನ್ಸೇ ಇರಲ್ಲ. ಅದಾದಮೇಲೆ ಸೆಕೆಂಡ್ ಏನಪ್ಪ ಅಂದರೆ ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲಿ ಇರುವಂತಹ ಪರ್ಸೆಂಟೇಜ್ ಏನಿದೆ ಅಂದರೆ ರಿಸರ್ವೇಷನ್ ನೀಟ್ಗೆ ಏನಂತ ಏನು ಶೀಟ್ಗಳನ್ನ ಕೊಡ್ತಾರೆ ಅದನ್ನು ಜಾಸ್ತಿ ಮಾಡಬೇಕು. ಇದರ ಬಗ್ಗೆ ಯಾರಪ್ಪ ಪ್ರಶ್ನೆ ಮಾಡಬೇಕು ಅಂದರೆ ನಾವುಗಳು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಜೊತೆಗೆ ಇದರ ರೂಲ್ಸ್ಗಳನ್ನ ಮಾಡಬೇಕಪ್ಪ ಅಂದರೆ ಎಷ್ಟೇ ಹೋರಾಟ ನಡೆದ್ರು, ಎಷ್ಟೇ ಏನೇ ನಡೆದ್ರು, ಏನೇ ಪ್ರತಿಭಟನೆ ಮಾಡಿದ್ರು, ಏನೇ ಹೋರಾಟ ನಡೆಸಿದ್ರು, ಕೊನೆಗೆ ಎಲ್ಲಿ ಲಾಸ್ನ ಮಾಡಬೇಕು ಅಂದರೆ ಏನು, ನೀಟ್ನ ಒಂದು ಕಡೆ ಪಕ್ಕಕ್ಕಿಟ್ಟು ಸ್ಟೇಟ್ಗಳಿಗೆ ಆಪ್ಷನ್ನ ಕೊಟ್ಟು ಎರಡೂ ನಡೆಸ್ತೀವಿ ನಾವು, ಎರಡೂ ನಡೆಸಲಿ, ಎರಡೂ ಕಡೆಯಿಂದ ಸೀಟ್ನ ಹಂಚಬೇಕು ಅಂತ ಮಾಡಬೇಕು. ಜೊತೆಗೆ ಪೊಲಿಟಿಷಿಯನ್ಸ್ ಹತ್ರ ಇರುವಂತಹ ನೀಟ್ ಮೆಡಿಕಲ್ ಕಾಲೇಜಸ್ ಏನಿದೆ, ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಸು, ಅಲ್ಲಿ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ಗೌರ್ಮೆಂಟ್ ಸೀಟ್ಸ್ನ ಜಾಸ್ತಿ ಮಾಡಬೇಕು ಅಂದರೆ ಈ ರೂಲ್ಸ್ ತರಬೇಕಾಗಿರೋದು ಯಾರು ಅಲ್ಲ, ಅವರ್ ಸೋ ಕಾಲ್ಡ್
ಪೊಲಿಟಿಷಿಯನ್ಸ್ ಅಂದ್ರೆ ನಾವೇ ಓಟ್ ಹಾಕಿ ಗೆಲ್ಲಿಸಿರುವಂತಹ ಪೊಲಿಟಿಷಿಯನ್ಸು ಪಾರ್ಲಿಮೆಂಟಲ್ಲಿ ಕ್ವಶನ್ನ ರೈಸ್ ಮಾಡಬೇಕು. ಆಗ ಮಾತ್ರ ಇದು ಸಾಧ್ಯ. ಯಾಕಪ್ಪ ಅಂದರೆ ಇದ್ರ ಬಗ್ಗೆ ಪ್ರಶ್ನೆ ರೈಸ್ ಮಾಡಿದಾಗ ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು, ಅಂದರೆ ಇದಕ್ಕೆ ಯಾರು ಮೆಡಿಕಲ್ ಇದಕ್ಕೆ ಶೀಟ್ಗಳಿಗೆ ಯಾರು ಅಂಡರ್ ಬರುತ್ತೆ ಮಿನಿಸ್ಟ್ರಿ, ಅವರು ಒಂದು ಬಿಲ್ನ ಪ್ರಿಪೇರ್ ಮಾಡಿ ಅದನ್ನ ಮಂಡನೆ ಮಾಡ್ತಾರೆ. ಮಂಡನೆ ಆದಮೇಲೆ ಅದಕ್ಕೆ ಆ ಲೀಡರ್ಗಳು ವೋಟ್ ಹಾಕ್ತಾರೆ. ಅಂದರೆ ಅಲ್ಲಿರುವಂತಹ ವೋಟ್ ತಗೊಂಡು 2/3 ಮೆಜಾರಿಟಿ ಬಂದಾಗ ಬಿಲ್ಲು ಪಾಸ್ ಆಗುತ್ತೆ. ಪಾಸ್ ಆದಾಗ ಅದು ಇಂಪ್ಲಿಮೆಂಟ್ ಆಗುತ್ತೆ. ಇವತ್ತು ನಾವು ನೋಡ್ತಿದೀವಪ್ಪ, ಏನಪ್ಪ ಅದು ಆಂಟಿ ಪೇಪರ್ ಲೀಕ್ ಬಗ್ಗೆ ಒಂದೇನೋ ಬಿಲ್ ಮಾಡಿದ್ದಾರೆ. ಅದೇನೋ ವಿರೋಧ ಪಕ್ಷದವರೇ ಅವತ್ತು ನೀಟ್ ವಿರುದ್ಧ ಪ್ರಶ್ನೆ ಪತ್ರಿಕೆ ವಿರುದ್ಧ ಹೋರಾಡ್ಬಿಟ್ಟು ಇವತ್ತು ಅವರೇ ಹೋಗ್ಬಿಟ್ಟು ಅಲ್ಲಿ ಬಿಲ್ಗೆ ಏನದು ವಿರೋಧ ವ್ಯಕ್ತಪಡಿಸ್ತವ್ರೆ ಅಂತ ಹೇಳ್ಬೋದು. ಅಂದರೆ ಆಂಟಿ ಪೇಪರ್ ಲೀಕ್ ಸಮಥಿಂಗ್ ಏನೋ ಬಿಲ್ ಬರುತ್ತೆ. ಅದು ಒಂದು ಪೇಪರ್ ಲೀಕ್ ಬಗ್ಗೆ ಒಂದು ಬಿಲ್ ತರ್ತಿದ್ದಾರೆ. ಆ ಬಿಲ್ ತಂದ್ರೂ ಆ ಬಿಲ್ ಪ್ರಕಾರ ಏನಿದೆಪ್ಪ ಅಂದರೆ ಇದು ಪೇಪರ್ ಲೀಕ್ಗಳನ್ನ ತಡೆಯಲ್ಲ, ಬದಲಿಗೆ ಪೇಪರ್ ಲೀಕ್ ಆದಾಗ ಏನು ಮಾಡಬೇಕು ಅಂತ ಈ ಬಿಲ್ಲಲ್ಲಿ ಮೆನ್ಷನ್ ಆಗಿರುತ್ತೆ. ಆ ಬಿಲ್ಲು ಬಂದರೂ ಕೂಡ ಒಂದು ಕಡೆ ಪೇಪರ್ ಲೀಕು ನಡೆದ್ರ ಮೇಲೆ ಏನು ಆ್ಯಕ್ಷನ್ ತಗೋಬೋದು ಅಂತ ಕೊಡ್ತೀರಾ, ನಡೆದ ಮೇಲೆ ಏನು ಪ್ರಯೋಜನ? ಅದ್ರ ಬದಲು ಈ ಥರ ಒಂದು ಸ್ಟೇಟ್ಗಳಿಗೆ ಪವರ್ ಕೊಟ್ಟರೆ ಸ್ಟೇಟ್ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಬಹುದೊಡ್ಡ ಬಡ ವಿದ್ಯಾರ್ಥಿಗಳ ಕನಸು ಏನಿದೆ ಅದನ್ನು ನೆರವೇರಿಸ್ಬೋದು. ಅದಾದಮೇಲೆ ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲಿ ಇಷ್ಟೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ವಿದ್ಯಾರ್ಥಿ ಪರ, ನಾವು ವಿದ್ಯಾರ್ಥಿ ಪರ, ನಾವು ಹಂಗೆ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಹಿಂಗೆ ಮಾಡ್ತೀವಿ ಅಂತಿರಲ್ರಪ್ಪ, ತರ್ರಪ್ಪ ಈ ಬಿಲ್ನ. ಏನಪ್ಪ ಅಂದರೆ ಇಷ್ಟು ಪರ್ಸೆಂಟೇಜು ನಮ್ಮ ಮೆಡಿಕಲ್ ಕಾಲೇಜಸ್, ನಮ್ಮ ಪ್ರೈವೇಟ್ ಮೆಡಿಕಲ್ ಕಾಲೇಜಿಂದ ನಾವು ಇಷ್ಟು ಪರ್ಸೆಂಟೇಜ್ ರಿಸರ್ವೇಷನ್ ಕೊಡ್ತೀವಿ ಅಂತ ಒಂದು ಘೋಷಣೆ ಮಾಡಿ ನೀವು. ಆಗ ನಿಜವಾಗಿಯೂ ನೀವು ವಿದ್ಯಾರ್ಥಿಗಳ ಪರನ, ಯುವಕರ ಪರನ ಅಂತ ನೀವು ತೋರಿಸ್ಕೊಂಡಂಗಾಗುತ್ತೆ. ಆಯಿತಾ? ಸೊ ಇದರಿಂದ ಎಲ್ಲರೂ ಕೂಡ ಈ ನೀಟ್ನ ತಡೆದು, ಅಂದರೆ ನೀಟ್ನ ವಿರೋಧ ಮಾಡಿ, ಅಂದರೆ ನಮಗೆ ನೀಟ್ ಬೇಡ, ನಮಗೆ ನೀಟ್ ಬದಲು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೊದಲೇಗಿತ್ತು ನೀಟ್ ಅಂದರೆ KCET ಏನಿತ್ತು ಅದ್ರ ಪ್ರಕಾರನೇ ಮಾಡಿಕೊಡ್ಲಿ ಅಂತ ಒಂದು ವಾಯ್ಸ್ನ ರೈಸ್ ಮಾಡೋದ್ರ ಜೊತೆಗೆ ಪೊಲಿಟಿಕಲ್ ಲೀಡರ್ಸು ನಿಮ್ಮ ಹತ್ರ ಒಂದು ಹಂಬಲ್ ರಿಕ್ವೆಸ್ಟ್ ಏನಂದರೆ, ನೀವು ನಿಜವಾಗಿಯೂ ಸ್ಟೂಡೆಂಟ್ಸ್ ಪರ ಇದ್ದರೆ, ನಮ್ಮ ಯೂತ್ಸ್ ಪರ ಇದ್ದರೆ, ನಮ್ಮ ಯುವ ಭಾರತ ವಿಕಸಿತ ಭಾರತದ ಒಂದು ಅಂಗವಾಗಿ ಕೆಲಸ ಮಾಡ್ತೀನಿ ನಾನು ಅಂತ ನಿಮ್ಮ ಹತ್ರ ನಿಜವಾಗಿಯೂ ಒಂದು ಪ್ರಾಮಾಣಿಕ ನಿಷ್ಠಾವಂತ ಲೀಡರ್ಗಳೇ ಆಗಿದ್ರೇನೆ ನಿಮ್ಮ ಹತ್ರ ದಯವಿಟ್ಟು ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವು ಈ ನೀಟ್ ಪರೀಕ್ಷೆ ರದ್ದು ಮಾಡೋದ್ರ ಬಗ್ಗೆ ಒಂದು ನಮ್ಮ ಕರ್ನಾಟಕದ ಲೀಡರ್ಸ್ ಆಗಿರ್ಬೋದು ಅಥವಾ ಬೇರೆ ಸ್ಟೇಟ್ ಲೀಡರ್ಸ್ ಆಗಿರ್ಬೋದು ಈ ವಾಯ್ಸ್ನ ರೈಸ್ ಮಾಡಿ ಆದಷ್ಟು ನೀಟ್ ರದ್ದುಪಡಿಸಿ ಅಥವಾ ನೀಟ್ ಜೊತೆಗೇನೆ ಒಂದು ಸ್ಟೇಟ್ ಗೌರ್ಮೆಂಟ್ಗೆ ಪವರ್ ಕೊಡಿ. ಇದರಿಂದ ಈ ರೀತಿ ಮುಂದೆ ಘಟನೆಗಳಾಗದಂತಹ ರೀತಿಯಲ್ಲಿ ತಡಿಬೋದು. ಜೊತೆಗೆ ಈ ಕೋಚಿಂಗ್ ಸೆಂಟರ್ಗಳ ಮಾಫಿಯಾ ಕೋಟಿ ರೂಪಾಯಿ ಪೋಷಕರ ದುಡ್ಡು, ಬಡ ವಿದ್ಯಾರ್ಥಿಗಳ ದುಡ್ಡು, ರೈತರ ದುಡ್ಡು, ಬಡ ಜನರ ದುಡ್ಡು ಏನು ಕೋಟಿ ರೂಪಾಯಿ ದುಡ್ಡುಗಳನ್ನ ಕಿತ್ಕೋತವ್ರೆ, ಮಾಫಿಯಾ ನಡೆಸಿ ಏನದು ಮೋಸ ಮಾಡ್ತವ್ರೆ ಕೋಚಿಂಗ್ ಸೆಂಟರ್ಗಳು. ಅದನ್ನೆಲ್ಲ ನಿಲ್ಲಿಸ್ಬೋದು ಅಂತ ಹೇಳ್ತಾ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದಿಷ್ಟೇ, ಒಂದು ನೀಟ್ನ ರದ್ದುಪಡಿಸಿ ಸ್ಟೇಟ್ ಗೌರ್ಮೆಂಟ್ಗೆ ಪವರ್ ಕೊಡಿ. ಇಲ್ಲ ಸ್ಟೇಟ್ ಗೌರ್ಮೆಂಟ್ ಪವರ್ ಜೊತೆಗೆ ನೀಟು ಇರಲಿ, ಜೊತೆಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಸಲ್ಲಿ ಇಷ್ಟು ಮ್ಯಾನೇಜ್ಮೆಂಟ್ ಕೋಟಾಗೆ ಇಷ್ಟು ಚಾರ್ಜ್ ಬಿಟ್ಟು ಜಾಸ್ತಿ ಚಾರ್ಜ್ ಹಾಕಂಗಿಲ್ಲ, ಜೊತೆಗೆ ಒಂದಿಷ್ಟು ರಿಸರ್ವೇಷನ್ ಕೊಡಿ, ಇನ್ನೂ ಹೆಚ್ಚು ರಿಸರ್ವೇಷನ್ ಕೊಡಿ ನೀಟ್ ಎಕ್ಸಾಮ್ಗೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.